ಉತ್ಪನ್ನಗಳ ವ್ಯಾಪಾರ ನಡೆಯಬೇಕಾದ ನಂಜನಗೂಡು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣವೇ ಈಗ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಆವರಣಾದ್ಯಂತ ಕೊಳಕು ಗಬ್ಬು ನಾರುತ್ತಿದ್ದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಪಿಎಂಸಿ ಆವರಣಕ್ಕೆ ಎತ್ತ ನೋಡಿದ್ರೂ ಕುಡಿದು ಬಿಸಾಡಿರುವ ಮದ್ಯದ ಬಾಟಲ್ಗಳು, ಪೌಚ್ಗಳು ರಾಶಿ ಬಿದ್ದಿವೆ. ಸ್ವಚ್ಛತೆಗೆ ಯಾವುದೇ ಗಮನವಿಲ್ಲದ ಕಾರಣ ಆವರಣದಿಂದ ದುರ್ಗಂಧ ಬರುತ್ತಿದೆ. ಬೆಳಗ್ಗೆಯಿಂದಲೇ ಕೆಲವರು ಕುಳಿತು ಕುಡಿಯುವ ದೃಶ್ಯಗಳು ಸಾಮಾನ್ಯವಾಗಿದೆ. ತಮ್ಮ ಕೃಷಿ ಉತ್ಪನ್ನ ಮಾರಾಟಕ್ಕೆ ಬರುವ ರೈತರಿಗೆ ಈ ಸ್ಥಿತಿ ತೀವ್ರ ಮುಜುಗರ ತಂದಿದೆ. ರೈತರಿಗಾಗಿ ಇರಬೇಕಾದ ಮಾರುಕಟ್ಟೆಗೆ ಬಂದ್ರೆ ಕುಡುಕರ ನಡುವೆ ನಿಲ್ಲುವಂತಾಗಿದೆ. ಮಹಿಳೆಯರು, ವೃದ್ಧ ರೈತರು ಆವರಣ ಪ್ರವೇಶಿಸಲು ಭಯ ಪಡುವಂತಾಗಿದೆ. ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಇದು ನಂಜನಗೂಡು ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಎಪಿಎಂಸಿ. ಇಲ್ಲಿ ರಾತ್ರಿ ಆಯಿತು ಅಂದರೆ ಕುಡುಕರ ಅವಳಿ ನೋಡಿ, ಇಲ್ಲಿ ಪಾಕೆಟ್ಗಳು ಮತ್ತು ಅಲ್ಲಿ ನೋಡಿ ಕುಡ್ಕೊಂಡು ಈ ರೀತಿ ಎಲ್ಲ ತಗೊಂಡು ಹೋಗ್ತಾರೆ. ಕ್ಲೀನಿಂಗ್ ಇಲ್ಲ. ಮತ್ತು ನೈಟ್ ಆಯಿತು ಅಂದ್ರೆ 8 ಗಂಟೆ ಆಯಿತು ಎಲ್ಲ ಕುಡುಕರ ಅವಳಿ ಸುತ್ತಮುತ್ತ ಗ್ರೌಂಡು. ಪಾಪ ಇಲ್ಲಿ ಕೇಳೋಕೆ ಹೋಗೋರು ಸೆಕ್ಯೂರಿಟಿಗಳ ಮೇಲೆ ಕುಡಿಯೋರು ಏಕವಚನದಲ್ಲಿ ಮಾತಾಡ್ತಾರೆ. ಅವ್ರು ಭಯ ಆಯ್ತು ಪಾಪ ಕೇಳಲ್ಲ. ಇಲ್ಲಿ ಆಡಳಿತ ವರ್ಗ ಇಲ್ಲಿ ಕೆಲಸ ಮಾಡ್ತಾರಲ್ಲಪ್ಪ, ಅವರು ಯಾರನ್ನಾರ ಪೊಲೀಸ್ನವರು 1 ರೌಂಡ್ 2 ರೌಂಡ್ ಒಂದು ಬರಳಿ ಏನಾರ ಅವರು ವ್ಯವಸ್ಥಿತ ಮಾಡಲ್ಲ. ಇಲ್ಲೇನಪ್ಪ ಶಿಸ್ತಿಲ್ಲ. ಆಡಳಿತ ಯಾವುದೇ ಕೆಲಸ ಕಾರ್ಯಗಳು ಸಂಪೂರ್ಣ ನಡೀತಾ ಇಲ್ಲ. ಅಲ್ಲಿ ನೋಡಿ ಮಾರ್ಕೆಟಲ್ಲಿ ನೋಡಿ ಅಲ್ಲಿ ಕ್ಲೀನಿಂಗ್ ಮಾಡ್ತಾಯಿಲ್ಲ. ಅಲ್ಲಿ ಈ ರೀತಿ ಅವ್ಯವಸ್ಥೆ ಆಗಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಈ ಗ್ರಾಮಾಂತರ ಪೊಲೀಸ್ ಟೌನ್ ಪೊಲೀಸ್ ಸ್ಟೇಷನವರು 1-2 ಬಾರಿ ವಿಸಿಟ್ ಕೊಡಬೇಕು ಅಂತ. ಇದು ಸಾರ್ವಜನಿಕ ಪ್ಲೇಸ್ ಆಗಲೂ ರಾತ್ರಿ 24/7 ಓಡಾಡ್ತಾರೆ ಸರ್ ರೈತರು. ಇಲ್ಲಿ ಬಂದಾಗ ಅಭ್ಯಚ್ಚವಾಗಿ ಏನೋ ಮಾತಾಡೋದು ಕೇಳಿದಾಗ ಇರೋ ಕಾಪಿ ಕುಡಿತೀನಿ ಅಂದ್ರೆ ಕುಡಿದ್ಗೆ ಅಂದ್ರೆ ಏನೋ ಅಭ್ಯಚ್ಚವಾಗಿ ಮಾತಾಡ್ತಾರೆ. ಈ ರೀತಿಯಾಗಿದೆ ಸರ್. ಸಂಬಂಧಪಟ್ಟ ಇಲಾಖೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸರ್. ಮಾರುಕಟ್ಟೆಗೆ ಬರುವ ವಾಹನಗಳು, ವ್ಯಾಪಾರಿಗಳು ಕೂಡ ಈ ಅಶುಚಿತ್ವ ವಾತಾವರಣದಿಂದ ಪರದಾಡುವಂತಾಗಿದೆ. ಸಂಜೆಯಾದರೆ ಕುಡುಕರ ಕೂಟ ಹೆಚ್ಚಾಗುತ್ತದೆ ಎಂಬುದು ಸ್ಥಳೀಯರ ಆರೋಪ. ಎಪಿಎಂಸಿ ಆವರಣದ ಸ್ವಚ್ಛತೆ ಕಾಪಾಡುವುದು ಮತ್ತು ಇನ್ನಿತರ ಚಟುವಟಿಕೆಗಳನ್ನು ತಡೆಯುವುದು ಸಂಬಂಧಪಟ್ಟ ಅಧಿಕಾರಿಗಳ ಜವಾಬ್ದಾರಿ. ಆದರೆ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೃಷಿ ಉತ್ಪನ್ನಗಳ ವ್ಯಾಪಾರದ ಪವಿತ್ರ ಸ್ಥಳವನ್ನ ಕುಡುಕರ ತಾಣವಾಗಲು ಬಿಡಬಾರದು. ಎಪಿಎಂಸಿ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಗಸ್ತು ನಡೆಸಿ ಸ್ವಚ್ಛತಾ ಕಾರ್ಯ ಕೈಗೊಂಡು ರೈತರಿಗೆ ಸೂಕ್ತ ವಾತಾವರಣ ಕಲ್ಪಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.